ಅದುಮ್ಕೊಳ್ಳಿ ನಿಮ್ಗೆ ಹೇಳ್ತಾ ಇರೋದು. ಹೆಂಗಿದ್ದೀರಾ ಹುಡ್ರಾ? ನಾನು ನಿಮ್ಮ ಪಕ್ಕದ ಮನೆ ಆಂಟಿ ಸರ್ವೋಚ್. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ನಡೆದ ಒಂದು ಚಿಕ್ಕ ಸಂಘರ್ಷದ ಬಗ್ಗೆ ಮಾತಾಡ್ತೀವಿ. ಆ ಸಂಘರ್ಷ ಬಂದುಬಿಟ್ಟು ಡಿ ಬಾಸ್ ಮತ್ತು ಉಮಾಪತಿ ಶ್ರೀನಿವಾಸ್ ನಡುವೆ ನಡೆದಿತ್ತು. ಆ ಸಂಘರ್ಷದ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ಮಾತಾಡ್ತಿದ್ದೀವಿ. ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ತಲೆಯಲ್ಲಿ ಇಟ್ಕೊಳ್ಳಿ, ರಾಬರ್ಟ್ ಸಿನಿಮಾನೂ ಅವ್ರದ್ದೇ ಇರ್ಬೋದು. ಇವ್ರು ಮಾತು ಕಟ್ಕೊಂಡು ₹1,00,000 ಆಗ್ತದೆ. ಬಂದಿದ್ದು 16 ಲಕ್ಷ. ಬಂದಿದ್ದು 16 ಲಕ್ಷ ಸರ್. ನಾನು ಯಾರಿಗೆ ಹೇಳಲಿ? ಯಾರ ಮನೆ ಹಾಳಾಗಿದ್ದು? ನನ್ನ ಮನೆ ಹಾಳಾಗಿದ್ದು. ಅವ್ರು ಯಾರ ಮನೆನೂ ಹಾಳಾಗಿಲ್ಲ. ಎಲ್ಲರಿಗೂ ಏನೇನು ಮಾತಾಡಿದ್ವಿ ಅದನ್ನು ನಾನು ಕೊಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ನೀರು ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಇಟ್ಕೊಳ್ಳಿ, ಆ ಟೈಟ್ಲು ಇವರೇ ಕೊಟ್ಟಿದ್ದು ನಿಜ. ಅಣ್ಣ, ನನಗೆ ಪಕ್ಕಾ ಗೊತ್ತಿತ್ತು ನೀನು ಓಟಿನೇ ಕುಡ್ದಿಯ ಅಂತ. ಆದರೆ ನೀರಕ್ಕೇನಿಲ್ಲಂಗೆ. ಬನ್ನಿ ಡೈರೆಕ್ಟರ್, ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಅಣ್ಣ, ಒಂದು ಕೆಲಸ ಮಾಡು, ಸುಮ್ಮನೆ ಅಶೋಕಣ್ಣನ ಹತ್ರ ಹೋಗು, 8 ಬ್ಲೇಡ್ ಇಸ್ಕ, ಒಂದು ದಿವಸ ಇವಂದು ಒಂದು ದಿವಸ ಅವಂದು ಅಂತಂದು ಕಾಯಕ ಶುರು ಮಾಡ್ಬಿಡೋಣ ಆತಾಗೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ? ಫಸ್ಟ್ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ. ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಅಣ್ಣ, ಬ್ಯಾನರಾಗ ಜಾಗ ಇಲ್ಲ, ಹೋಗ್ಲಿ ಬಿಡು. ನಿನ್ನ ಮೈಯಾಗ ಅಷ್ಟಕ್ಕೊಂದು ಜಾಗ ಐತಲ್ಲಣ್ಣ, ಎಲ್ಲರ ಒಂದು ಹತ್ರ ಬರ್ಸಂದಿದ್ರೆ ರಿಜಿಸ್ಟ್ರೇಷನ್ ಆಗ್ಬಿಡೋದು. ಒಟ್ಟು ಸುಳ್ಳು ಹೇಳ್ತದೀಯಾ? ಹೋಗ್ಲಿ, ಹೇಳತ್ತಾಗ. ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಇವನು ಸುಮ್ಮನೆ ನಿಂತ್ರೆ ನಾರಾಯಣ ಸ್ವಾಮಿ, ಊರು ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಂಡ್ ಸ್ವಾಮಿ. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತೀಯ? ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ. ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ. ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಾಕತ್ತಿದ್ರೆ ಮಾಡಿ ತೋರಿಸಿ ನೋಡೇ ಬಿಡೋಣ ಸರ್. ಆದರೂ ಒಬ್ಬ ನಾಯಕ ನಟನಾಗಿ ನೀವು ಗುಮ್ತೀನಿ ತಗಡು ಅನ್ನೋದು ಒಂದು ದೊಡ್ಡ ತಪ್ಪು. ನನಗನ್ಸ್ದಂಗೆ ಇತ್ತೀಚಿನ ಅಪ್ಡೇಟ್ ಎಲ್ಲ ನೋಡೋದಾದ್ಮೇಲೆ ನನಗೇನೋ ದರ್ಶನ್ ಅವ್ರದ್ದೇ ತಪ್ಪು, ಅವರೇ ತಗಡು ಅಂತ ಅನ್ನಿಸ್ತಾ ಇದೆ. ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಬಟ್ ನಾನು ಹೇಳೋದೇನು ಗೊತ್ತಾ, ಹೌದು ಕೊಟ್ಟಿದ್ದನ್ನು ಹೇಳ್ಬಾರ್ದು ಅಂತಾರಲ್ಲ, ನಾನು ಹೇಳೋದು ತೊಗೊಂಡ್ಮೇಲೆ ನೀವಾದ್ರೂ ನೆನ್ಪಿಡ್ಕೋಬೇಕು ಕೃತಜ್ಞತೆ ಅನ್ನೋದು. ತಗಡ್ದರ್ಶಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ತಗಡು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನೊಂದು ಮರಿಬೇಡಿ, ನಿಮ್ಮ ಆಂಟಿ ಜೊತೆ ಕೂತ್ಕೊಂಡು ವಿಡಿಯೋ ನೋಡಿ. ಸೊ ಬಾಯ್ ಗಾಯ್ಸ್, ಸಿ ಇನ್ ನೆಕ್ಸ್ಟ್ ವಿಡಿಯೋ.